ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಎಂಟೈರ್ ಜೂನ್ ಮಂತ್. ನಾನು ಸಿಂಗಪೂರ್ಗೆ ಹೋಗಿದ್ದು ಮೇ ಮಂತಲ್ಲಿ. ಅಲ್ಲಿಂದ ಬಂದಮೇಲೆ ಟು ಸೆಟ್ ಟು ನಾರ್ಮಲ್ ಲೈಫ್ ನಂಗೆ ತುಂಬ ದಿನ ಬೇಕಾಯಿತು. ಐ ಸ್ಟಾರ್ಟೆಡ್ ಕಂಪೇರಿಂಗ್, ಅಲ್ಲಿ ಹೀಗಿದೆ, ಇಲ್ಲಿ ಜನ ಹೀಗಿದ್ದಾರೆ, ಯಾಕೆ ಅವ್ರ ಥರ ಇಲ್ಲ, ಸಿಕ್ಕಾಬಟ್ಟೆ ತಲೆಯಲ್ಲಿ ಓಡ್ತಾನೆ ಇತ್ತು. ಒಂದು ಬೇರೆ ಕಂಟ್ರಿಗೆ ಹೋದ್ಮೇಲೆ ಪಾಸಿಟಿವ್ ಸೈಡ್, ನೆಗೆಟಿವ್ ಸೈಡ್ ಎರಡೂ ಇರುತ್ತೆ. ನೆಗೆಟಿವ್ನ ಬಿಟ್ಟು ಪಾಸಿಟಿವ್ನ ಮಾತ್ರ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ನೆಗೆಟಿವ್ ಅನ್ನೋದು ಜಾಸ್ತಿ ನನಗೆ ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲಿ ಹೆಚ್ಚು ಅಂತಂದ್ರೆ ಜನ ಜಾಸ್ತಿ ಮಾತಾಡೋದಿಲ್ಲ, ಅದು ಒಂಥರ ಚಂದನೆ. ಸಿಕ್ಕವ್ರ ಜೊತೆ ಎಲ್ಲ ನಿಮ್ಮ ಮನೆ ಕತೆ ಪುರಾಣ ಹೇಳೋ ಅವಶ್ಯಕತೆನೇ ಇಲ್ಲ ಅಲ್ವಾ. ಬಟ್ ಅಲ್ಲಿ ಏನು ಅಂತಂದ್ರೆ ದೇ ವಿಲ್ ನಾಟ್ ಈವನ್ ಗೈಡ್ ಯು. ದಟ್ ಈಸ್ ಒನ್ ಡ್ರಾಬ್ಯಾಕ್ ಆಫ್ ದ ಕಂಟ್ರಿ. ಪಾಸಿಟಿವ್ ಸೈಡ್ನ ನೋಡಿದ್ರೆ ನಾನು ನಿಮ್ಗಳ ಜೊತೆ ಅರ್ಧ ಗಂಟೆ ಮಾತಾಡ್ಬೋದು. ಕಂಟ್ರಿ ಅಷ್ಟು ಚೆನ್ನಾಗಿದೆ. ಯಾಕೆ ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಚೆನ್ನಾಗಿ ಕಂಟ್ರಿ ಡೆವಲಪ್ ಆಗಿದೆ ಅಂತಂದರೆ ಅಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಹಾಗಾಗಿ ಎಲ್ಲನೂ ಅದನ್ನು ಫಾಲೋ ಮಾಡೋದ್ರಿಂದ ಕಂಟ್ರಿ ಬೇಗ ಡೆವಲಪ್ ಆಗಿದೆ ಅಂತ ಅನ್ಸತ್ತೆ. ಅಫ್ಕೋರ್ಸ್ ಅದೊಂದೇ ಕಾರಣ, ಅಲ್ಲಿ ಎಲ್ಲ ಜನಾಂಗದ ಜನರು ಇದ್ರೂ ಕೂಡ ಹಾರ್ಮೋನಿಯಸ್ ಆಗಿ ಬದುಕ್ತಾ ಇದ್ದಾರೆ ಅಂತಂದರೆ ಅದಕ್ಕೊಂದು ರೂಲ್ಸ್ ಇರಲೇಬೇಕಲ್ವಾ. ಅಲ್ಲಿ ಯಾರು ನಾವು ಆ ಜಾತಿ, ನೀವು ಈ ಜಾತಿ, ನಾವು OBC, ನಾವು ಅಲ್ಪಸಂಖ್ಯಾತರು ಅಂತ ಜಗಳ ಮಾಡಿದ್ದೇ ಇಲ್ಲ. ಎಲ್ಲ ಶಾಪ್ಗಳ ಮುಂದೆನೂ ಒಂದು ದೊಡ್ಡ ಡಸ್ಟ್ಬಿನ್ ಅಂತೂ ಇದ್ದೇ ಇರುತ್ತೆ. ಎಲ್ಲೂ ಕಸ ಎಸ್ದಿರೋದನ್ನ ನಾನು ನೋಡ್ಲೇ ಇಲ್ಲ. ಈವನ್ ಇಫ್ ಯು ಗೋ ಟು ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲೂ ಗಬ್ಬು ವಾಸನೆ ಅಂತೂ ಬರೋದೇ ಇಲ್ಲ. ಯಾಕಂದ್ರೆ ಫ್ಲಶ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ರೂಲ್ಸ್ ಪ್ರಕಾರ ಫೈನ್ ಹಾಕ್ತಾರೆ. ಹಾಗೆ ಎಂಟೈರ್ ಕಂಟ್ರಿಯಲ್ಲಿ ಚೂಯಿಂಗ್ ಗಮ್ ಅನ್ನ ತಿನ್ನೋ ಹಾಗೆ ಇಲ್ಲ. ಚೂಯಿಂಗ್ ಗಮ್ ತಿಂದ್ರೂ ಕೂಡ ಫೈನ್ ಹಾಕ್ತಾರೆ. ವೆನ್ ಯು ಆರ್ ಯೂಸಿಂಗ್ ಅ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಅಲ್ಲಿ ಏನು ತಿನ್ನೋ ಹಾಗಿಲ್ಲ. ಹಾಗೆ ರೋಡ್ ಮೇಲೆ ವೆಹಿಕಲ್ಸ್ಗಳು 2 ನಿಮಿಷ ಅಥವಾ 3 ನಿಮಿಷದ ಮೇಲೆ ಎಲ್ಲೂ ಅದನ್ನ ಪಾರ್ಕ್ ಮಾಡಂಗಿಲ್ಲ. ಅದರಲ್ಲೂ ಮೇನ್ ರೋಡ್ಗಳಲ್ಲಿ 2 ಮಿನಿಟ್ಸ್ ನಿಮ್ಗೆ ಪಿಕಪ್ ಮಾಡಕ್ ಬರ್ತಾರೆ ಅಂದ್ರೆ ದೇ ವಿಲ್ ಓನ್ಲಿ ವೇಟ್ ಫಾರ್ 2 ಮಿನಿಟ್ಸ್ ಅಷ್ಟೇ. ಹಾಗೆ ಎಲ್ಲಂದ್ರಲ್ಲಿ ಫುಡ್ ಸ್ಟಾಲ್ಗಳು ಕಾಣಿಸೋದೇ ಇಲ್ಲ. ಹಾಕರ್ ಸೆಂಟರ್ಗಳು ಅಂತ ಇರುತ್ತೆ, ಅಲ್ಲಿನೇ ಎಲ್ಲಾ ರೀತಿ ಫುಡ್ ಸ್ಟಾಲ್ಗಳು ಇರುತ್ತೆ. ಹಾಗೆ ಅಲ್ಲಿ ಕೂಡ ಯಾರು ಫುಟ್ಪಾತ್ ಮೇಲೆ ಏನನ್ನು ಇಟ್ಕೊಂಡಿರೋದಿಲ್ಲ. ಆ ಸೆಂಟರ್ ಜಾಗ ಅಂತ ಏನ್ ಅಲೋಕೇಟ್ ಮಾಡಿರ್ತಾರೆ ಅಲ್ಲಿ ಮಾತ್ರ ಇಟ್ಕೊಂಡಿರ್ತಾರೆ. ಜನಗಳಿಗೆ ಸ್ವಲ್ಪ ಸಿವಿಕ್ ಸೆನ್ಸ್ ಇದ್ದು ಏನು ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಿದ್ರೆ ನಮ್ ದೇಶ ಕೂಡ ಅದೇ ತರ ಬೆಳಿಬಹುದು. ನಮ್ ದೇಶದಲ್ಲಿ ಜನಗಳಿಗೆ ಅಂಟಿಲ್ ಅನ್ಲೆಸ್ ಅದಕ್ಕೆ ಫೈನ್ ಹಾಕ್ತಾರೆ ಅನ್ನೋವರೆಗೂ ಆ ರೂಲ್ಸ್ ನ ಫಾಲೋ ಮಾಡೋದೇ ಇಲ್ಲ. ಹಂಗೇನಾದ್ರೂ ಫೈನ್ ಹಾಕ್ಬಿಟ್ರೆ ಆ ಸರ್ಕಾರ ಮುಂದೆ ಬರೋದೇ ಇಲ್ಲ. ಸೊ ಇಂಥ ಜನಗಳು ಎಲ್ಲಿ ಸಿಗ್ತಾರೆ ಹೇಳಿ? ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಇನ್ನೊಂದು ವಿಷಯನ ಹೇಳಲೇಬೇಕು. ನನಗೆ ಸಿಂಗಪೂರಿಂದ ಬಂದ ತಕ್ಷಣನೇ ಉದಯ ಟಿವಿಯಲ್ಲಿ ಏನು ಅಡುಗೆ ಮನೆ ಪ್ರೋಗ್ರಾಮ್ ಇದೆ ಅಲ್ಲ, ಇಲ್ಲಿ ಶೂಟ್ ಇತ್ತು. ಇಲ್ಲಿ ಹೋಗಿ ಅಡುಗೆ ಮಾಡಿದ್ದು ಆ ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಆಯಿತು. ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಾನು ಹೋದಾಗ ಕಡಲೆ ಹಿಟ್ಟಿನ ಹಲ್ವಾ ಅಂತ ರೆಸಿಪಿನ ಮಾಡಿದ್ದೆ. ಆ ರೆಸಿಪಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ನಿಮ್ಗೆಲ್ಲ ಗೊತ್ತಿದ್ರೆ ಇದ್ರ ಆಂಕರ್ ನಯನ ಅವರು, ಇವ್ರ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಅಡುಗೆ ಮಾಡಿದ್ದು, ಖುಷಿಯಾಗಿ ಅಡುಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. A few moments later. ಹಾಗೆ ಇನ್ನು ಜೂನ್ ಮಂತಲ್ಲಿ ವೆದರ್ ತುಂಬಾನೇ ಚೆನ್ನಾಗಾಗತ್ತೆ. ಅದಕ್ಕೆ ಮನೆಗೆ ಸ್ವಲ್ಪ ಗಿಡಗಳನ್ನ ತರೋಣ, ಹಾಗೆ ವಾಕಿಂಗ್ ಅಂತ ಹೋಗೋಣ ಅಂತ ನಾವು ದೊಡ್ಡಾಲ್ದ ಮರಕ್ಕೆ ಹೋದ್ವಿ. ಈ ಜಾಗದ ಸುತ್ತಮುತ್ತ ಸುಮಾರು ನರ್ಸರಿಗಳಿದಾವೆ, ಹಾಗಾಗಿ ಈ ಜಾಗನ ಚೂಸ್ ಮಾಡಿದ್ವಿ. ಹಾಗೆ ದೊಡ್ಡಾಲ್ದ ಮರದಲ್ಲೂ ಓಡಾಡ್ಕೊಂಡು ಬರೋಣ ಅಂತ ಅನ್ಕೊಂಡು. ಈ ಜಾಗ ನಮ್ಮನೆಗೆ ತುಂಬಾನೇ ಹತ್ರ. ನಾನು ಚಿಕ್ಕ ವಯಸ್ಸಲ್ಲೂ ಈ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ರು ಪಿಕ್ನಿಕ್ ಅಂತ. ನಂಗೆ ಅವಾಗ ತುಂಬಾ ದೂರ ಇದೆ ಅಂತ ಅನ್ನಿಸ್ತಾ ಇತ್ತು, ಬಟ್ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹೋಮ್. ದೊಡ್ಡಾಲ್ದ ಮರಕ್ಕಂತೂ ಎಷ್ಟು ಸತಿ ಬಂದಿದ್ದೀನೋ, ಎಷ್ಟು ಸತಿ ಬಂದರೂ ಬೇಜಾರಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. 400 ವರ್ಷ ಹಳೆಯ ಮರ ಇದು. ಅದು ಎಷ್ಟು ಸಾವಿರ ಬೇರ್ಗಳನ್ನ ಇದ್ರಲ್ಲಿ ಇದೆಯೋ ಗೊತ್ತಿಲ್ಲ. 3 ಎಕರೆ ಜಾಗದಲ್ಲಿ ಇದೆಯಂತೆ. ಚಿಕ್ಕವಳಿದ್ದಾಗ ಬಂದಾಗ ಇದು ತುಂಬಾ ದೊಡ್ಡದು ಅನಿಸ್ತಾ ಇತ್ತು. ನಂಗೆ ಇವಾಗ ನೋಡಿದ್ರೆ ಇದು ಅಷ್ಟು ದೊಡ್ಡದು ಅಂತ ಅನ್ಸೋದೇ ಇಲ್ಲ. ಈಗಂತೂ ಈ ಜಾಗನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ವಾಕ್ ಮಾಡಕ್ಕೆ ಪಾತ್ವೇ ಎಲ್ಲ ಮಾಡಿ, ಗಾರ್ಡನ್ ತರ ಲಾನ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿದೆ. ಅಂಡ್ ಮೋರೋವರ್ ಇಲ್ಲಿ ಚೆನ್ನಾಗಿರೋ ಕಾರಣ ಏನೋ ಗೊತ್ತಾ, ಇಲ್ಲಿ ಸಿಕ್ಕಾಬಟ್ಟೆ ಕೋತಿಗಳಿದಾವೆ. ಜನ ಏನಾದ್ರೂ ತಗೊಂಡೋದ್ರೆ ಅಲ್ಲಿ ಏನನ್ನು ಬಿಡಲ್ಲ. ಹಾಗಾಗಿ ಜಾಗ ಸ್ವಲ್ಪ ಕ್ಲೀನ್ ಆಗಿದೆ ಅಂತ ನಂಗೆ ಅನ್ನಿಸ್ತು. ಇಲ್ಲ ಅಂದ್ರೂ ಡಸ್ಟ್ಬಿನ್ಗಳು ಇರ್ತವೆ, ಎಲ್ಲಾದ್ರೂ ಒಂದು ಡಸ್ಟ್ಬಿನ್ ಆದ್ರೂ ಇದ್ದೇ ಇರುತ್ತೆ. ಏನೇ ಯೂಸ್ ಮಾಡಿದ್ರು ಡಸ್ಟ್ಬಿನ್ ಅಲ್ಲೇ ಹಾಕೋ ಅಭ್ಯಾಸನ ಮಾಡ್ಕೊಳ್ಳಿ. ಅಯ್ಯೋ ಪಾಪ, ಈ ಕೋತಿಗೆ ಅದು ಎಷ್ಟು ಬಾಯಾರಿಕೆ ಆಗಿತ್ತೋ ಏನೋ, ಯಾರೋ ಮನುಷ್ಯನ ಹತ್ರ ಕಿತ್ಕೊಂಡು ನೀರು ಕುಡಿತಾ ಇದೆ. ಹಾಗೆ ನಾನು ಸಿಕ್ಕಾಬಟ್ಟೆ ಪಾಟ್ಗಳನ್ನ ಶಾಪಿಂಗ್ ಕೂಡ ಮಾಡಿದೆ. ಐ ಆರ್ಡರ್ಡ್ ಫ್ಯೂ ಥಿಂಗ್ಸ್ ಫ್ರಮ್ ಪೋರ್ಟಲ್.
advanced dehypigmentation serum hyping. This is for free, and this one is also free. And this is my hair mask, organ oil and lavender from Love Beauty and Planet, and ಅದರದ್ದೇ ಶ್ಯಾಂಪು. ಈ ಶ್ಯಾಂಪು ಮತ್ತು ಹೇರ್ ಮಾಸ್ಕ್ ಇಸ್ ಮೈ ಫೇವ್ರೇಟ್, ಕರೆಂಟ್ ಫೇವ್ರೇಟ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫಾರ್ ಡ್ರೈ ಹೇರ್. ಇದು ಇಷ್ಟು ಆರ್ಡರ್ ಮಾಡಿದ್ದಕ್ಕೆ ಐ ಗಾಟ್ ದೀಸ್ ಟು ಆಸ್ ಅ ಕಾಂಪ್ಲಿಮೆಂಟ್ರಿ. ನೈಸ್ ಅಲ್ವಾ? purple.com. ದಿಸ್ ಈಸ್ ಐ ಥಿಂಕ್ ಅನದರ್ ಸಂಡೇ ಹೊರಗೆ ಹೋಗೋಣ ಅಂತ ಹೊರಟಿದ್ದೀನಿ. ಅದರಲ್ಲೂ ನಂಗೆ ಒಂದು ಮೂವಿ ನೋಡಬೇಕು. ಆ ಮೂವಿ ನೋಡೋಕ್ಕೋಸ್ಕರ ಹೊರಟಿದ್ದೀನಿ. ಹಾಗೆ ಅಫ್ಕೋರ್ಸ್ ಹೊರಗೆ ಹೋದರೆ ಸ್ವಲ್ಪ ಸುತ್ತಾಡಿ ಶಾಪಿಂಗ್ ಮಾಡೋಣ ಅಂತ ಫಸ್ಟು ಲೂಲು ಮಾಲಿಗೆ ಬಂದೆ. ಏನೇನೆಲ್ಲ ಸಿಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಅಲ್ಲಿ ಲೂಲು ಹೈಪರ್ ಸಿಟಿಗಂತೂ ಹೋಗ್ತೀನಿ. ಮತ್ತು ಇದು ಮಿಸ್ಟರ್ DIY. ಆ್ಯಕ್ಚುಲಿ ಲೂಲು ಮಾಲಲ್ಲೇ ಫಸ್ಟು ನಾನು ಇದನ್ನು ನೋಡಿದ್ದು, ಬಟ್ ನಾನು ಹೋಗಿದ್ದು ಬಸವನಗುಡಿಲಿರೋದಕ್ಕೆ. ಹಾಗೆ ಇಲ್ಲಿ ಲೂಲು ಹೈಪರ್ ಮಾರ್ಕೆಟಲ್ಲಿ ಸುತ್ತಾಡಿಕೊಂಡು ಏನೇನು ಬೇಕು ಸ್ವಲ್ಪ ಶಾಪಿಂಗನ್ನು ಮಾಡಿ ನಾನು ಇಲ್ಲಿಂದ ಹೊರಟೆ. ಆ್ಯಕ್ಚುಲಿ ಮೂವಿ ಟೈಮ್ ಇಲ್ಲಿ ಮ್ಯಾಚ್ ಆಗಲಿಲ್ಲ. Oh shit. I'm done with my shopping. Let's go to movie now. ನಾನು ನೋಡಕ್ಕೆ ಬಂದಿದ್ದು ಮೇ ವಾಪಸ್ ಆವಂಗ ಮೂವಿ. ಇಮ್ತಿಯಾಜ್ ಅಲಿ ಡೈರೆಕ್ಟ್ ಮಾಡಿರೋಂಥ ಮೂವಿ ಇದು. ಅಫ್ಕೋರ್ಸ್ ಸ್ವಲ್ಪ ಎಮೋಷ್ನಲ್ ಇರುತ್ತೆ, ಡೀಪ್ ಸೈಡ್ ಆಫ್ ದಿ ಲೈಫ್ ಅಥವಾ ಫೀಲಿಂಗ್ ಇರುತ್ತೆ ಇವ್ರ ಮೂವಿಗಳಲ್ಲಿ. ಈ ಸ್ಟೋರಿ ಇಸ್ ಆಲ್ ಅಬೌಟ್ ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆಗಿದ್ದ ಸಮಯ, ಪಂಜಾಬಲ್ಲಿ ಏನು ಪಾರ್ಟಿಷನ್ ಆಯಿತು, ಆಗ ಆಗಿದ್ದ ಜನಗಳು ಪಟ್ಟಿದ್ದ ನೋವು, ಅದ್ರ ಜೊತೆಗೆ ಒಂದು ಲವ್ ಸ್ಟೋರಿ. ಈ ಮೂವಿ ಗದ್ದಾರ್ ಮೂವಿನ ರಿಮೈಂಡ್ ಮಾಡುತ್ತೆ, ಬಟ್ ಇವ್ರದೇ ರೀತಿಯಲ್ಲಿ ಇದನ್ನ ತೋರಿಸಿದ್ದಾರೆ. ಬಟ್ ಹತ್ತು ನಂಗಂತೂ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಮೂವಿ ಮುಗಿಯೋಷ್ಟೊತ್ತಿಗೆ. ನಸರುದ್ದೀನ್ ಶಾ ಆಕ್ಟಿಂಗ್ ಒಂದು ಹ್ಯಾಟ್ಸ್ ಆಫ್. ದಿಸ್ ಇಸ್ ಮೈ ಕಂಡೀಷನ್. ದಿಸ್ ಇಸ್ ಮೈ ಕಂಡೀಷನ್ ಆಫ್ಟರ್ ದ ಮೂವಿ. ಅಳ್ಬೇಕು, ಫೀಲ್ ಆಗಬೇಕು ಅಂತ ಇದ್ರೆ you should watch. ಇದನ್ನು ತಂದೆ. ಇಲ್ಲಿ ಚೆನ್ನಾಗಿರುತ್ತೆ ರಸ್ಕ್ ಫ್ರಮ್ ಲೂಲು ಹೈಪರ್ ಮಾರ್ಕೆಟ್. ಕ್ಯಾಶ್ಯೂ ನಟ್ ರಸ್ಕ್. ಇದು ಟೇಸ್ಟ್ ಬರುತ್ತೆ ಕ್ಯಾಶ್ಯೂ ನಟ್ದು. ದಿಸ್ ಇಸ್ ಚಾಕ್ಲೇಟ್ ಫ್ರೆಶ್ ಕ್ರೀಮ್ ಕೇಕ್ ಪೇಸ್ಟ್ರಿನೂ ಅಷ್ಟೇ ಸಕ್ಕತ್ತಾಗಿ ಸಿಗುತ್ತೆ ಲೂಲು ಹೈಪರ್ ಮಾರ್ಕೆಟಲ್ಲಿ. ಜಸ್ಟ್ ಪುಲ್ ಅಪ್ ಅಷ್ಟೇ. Super darling. Subu. Oi. Subu. ನಾನು ಹಾಕಲ್ಲ ನೋಡು ಫುಡ್ಡು, ಮಾತಾಡಲಿಲ್ಲ ಅಂದರೆ. ಯಾಕಮ್ಮ ಸೈಲೆಂಟಾಗಿ ಕೂತ್ಬಿಡ್ತಿಂಗೆ ಅಲ್ಲೋಡು. ವಾಯ್ ಬೇಬಿ ಡಾಲ್. ಕೋಪ ಬಂತಾ? ನಿಂಗೂ ಕೊಡ್ತೀನಿ ಪೇಸ್ಟ್ರಿ. ಡೋಂಟ್ ಬಿ ಆ್ಯಂಗ್ರಿ. ಇದು ಇನ್ನೊಂದು ವೀಕೆಂಡ್ ನಮ್ಮ ಅಮ್ಮನ ಕರ್ಕೊಂಡು ಗ್ರಾಸರಿ ಶಾಪ್ಗೆ, ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಅಂತ ಬಂದಿದ್ದೀನಿ. ನನಗೆ ಮಂತಲ್ಲಿ ಮಧ್ಯದಲ್ಲಿ ಅದು ಖಾಲಿಯಾಗಿದೆ ಇದು ಖಾಲಿಯಾಗಿದೆ ಅಂತ ಹೇಳಿದ್ರೆ ಇಷ್ಟ ಆಗಲ್ಲ. ಒಂದು ಸತಿ ಏನೇನು ಬೇಕು ಎಲ್ಲ ತೊಗೊಂಬಂದುಬಿಡಬೇಕು. ಮುಂಚೆ ಅಂತೂ ದಟ್ ಇನ್ಸ್ಟಾ ಡೆಲಿವರಿ ಏನು ಬರುತ್ತೆ ಅಲ್ಲ 5-10 ನಿಮಿಷಕ್ಕೆ, ಅದಂತೂ ಯಾವುದೂ ಇರಲಿಲ್ಲ. ಐ ಹ್ಯಾಡ್ ಟು ಪ್ಲ್ಯಾನ್ ಎವ್ರಿಥಿಂಗ್ ಫಾರ್ ಅ ಮಂತ್. ಅಂದರೆ ಅವಾಗವಾಗ ಹೋಗಿ ತರೋಕ್ಕಾಗಿಲ್ಲ ಅಂತಂದರೆ ಎಲ್ಲ ಏನೇನು ಬೇಕಾಗತ್ತೆ ಅದನ್ನೆಲ್ಲ ತಂದಿಟ್ಕೊಳ್ಳೋದು, ಲೈಕ್ ಹಳೆ ಕಾಲದ ಥರ ಹೇಗೆ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು ಆ ಥರ. ಬಟ್ ಇವಾಗ ಒನ್ ಡೆಲಿವರಿ ಆ್ಯಪ್ ಇದೆ, ಆದ್ರೂ ನಂಗೆ ಅದನ್ನು ಬಳಸೋದು ಜಾಸ್ತಿ ಇಷ್ಟ ಆಗೋದಿಲ್ಲ. ಯಾಕೆಂದರೆ ನಾವು ಸೋಂಬೇರಿಗಳಾಗ್ಬಿಡ್ತೀವಿ ಅಂತ ಅನಿಸುತ್ತೆ. ಕಸೂಂದಿ ಚಟ್ನಿ, ಮಿರ್ಚಿ ಚಟ್ನಿ, ಮೇಥಿ, ಕತ್ತಿ ಮೀಥಿ, ತೆಂಗಿನಕಾಯಿ ಚಟ್ನಿ.
ಹಾಗಾಗಿ ತಿಂಗಳಿಗೆ ಏನೇನು ಬೇಕೋ ಅದನ್ನ ಎಲ್ಲಾನು ನಾನು ಯಾವುದನ್ನು ಬಿಡ್ದಂಗೆ ತಗೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಇದು 2 ರೀತಿ ಹೆಲ್ಪ್ ಮಾಡುತ್ತೆ. ಒಂದು ನಿಮ್ಮನ್ನ ಬ್ರೈನ್ ವರ್ಕ್ ಆಗುತ್ತೆ, ಪ್ಲಾನಿಂಗ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಫಿನಾನ್ಷಿಯಲಿ ಇನ್ಸ್ಟಾಮಾರ್ಟಲ್ಲಿ ಎಷ್ಟು ತರಿಸ್ತೀರಾ ಅನ್ನೋ ಲೆಕ್ಕನೇ ಇಲ್ದಂಗೆ ಖರ್ಚಾಗೋಗುತ್ತೆ. ಅದೇ 1 ತಿಂಗಳಿಗೆ 1 ಸತಿ ತರಿಸೋದಾದ್ರೆ ನಿಮಗದೊಂದು ಲೆಕ್ಕ ಕೂಡ ಸಿಗತ್ತೆ. ಯಾವುದೇ ಒಂದು ಡೆವಲಪ್ಮೆಂಟಲ್ಲೂ ಹೀಗೆ ಒಂದು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತಲ್ಲ, ಹೇಗೆ ಅದನ್ನು ಯೂಸ್ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಏವಲ್ಲ ಬುಲೆಟ್ GTS ಹಾಕಿ ನೀನೇ ಮಾಡಿರೋ ಹಪ್ಪಳ ಬಿಟ್ಟು ಹಪ್ಪಳ ತಗೋತೀನಿ. ಇದು ತಗೊಂಡಾಯ್ತಲ್ವಾ. ಆಮೇಲೆ ಈ ನಮ್ಮನೆ ಬೆಕ್ಕಿಗೆ ಈ ಬ್ಯಾಗ್ಗಳು ಅಂದರೆ ಅದು ಯಾಕಷ್ಟು ಇಷ್ಟ ಅಂತ ಗೊತ್ತಿಲ್ಲ. ಜನರಲಿ ಎಲ್ಲ ಬೆಕ್ಕಿಗೂ ಬ್ಯಾಗ್ಗಳು ಅಂದರೆ ಇಷ್ಟ. ನಾನು ನೋಡಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ. ಇದಂತೂ ಆಟ ಆಡುತ್ತೆ ಸುಸ್ತಾಗೋವರೆಗೂ ಆಟ ಆಡುತ್ತೆ. ಯಾ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಈ ಸಿಂಪಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.